ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಕೇಂದ್ರದ ಬಿಜೆಪಿ ಸರ್ಕಾರ ಇವತ್ತು ಒಂದು ಚುನಾವಣೆ ಒಂದು ದೇಶ ಅಂತೇಳಿ ತಂದು ಕಾನೂನು ಜಾರಿಗೆ ತರ್ತು ಅಂತೇಳಿ ದೇಶದ ಜನಗಳಿಗೆ ಮಂಕು ಬೂದಿರಿಸ್ತಕ್ಕಂಥ ಕೆಲಸ ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಮೀಸಲಾತಿ ವಿರೋಧಿ ಅಂತ ಹೇಳ್ತಾ ಇದ್ದಾರೆ. ಅದು ಸುಳ್ಳು. ರಾಹುಲ್ ಗಾಂಧಿ ಮೀಸಲಾತಿ ಪರವಾಗಿ 50% ಮೀರಿ 75% ಬೇಕಾದ್ರೆ ದೇಶದಲ್ಲಿರ್ತಕ್ಕಂಥ ದೇಶದ ಜನಗಳಿಗೆ ಮೀಸಲಾತಿ ಕೊಡಬೇಕಂತ ರಾಹುಲ್ ಗಾಂಧಿ ಹೇಳಿರೋದನ್ನ ತಿರುಚಿ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಅವಹೇಳನ ಮಾಡ್ತಕ್ಕಂಥ ಕೆಲಸ ಬಿ ಜೆ ಪಿ ಮಾಡ್ತಾ ಇದೆ. ಯಾವತ್ತೂ ಬಿ ಜೆ ಪಿ ಮುಂಚೆಲಿಂದವರು RSS ಮತ್ತು ಬಿ ಜೆ ಪಿ ಮೀಸಲಾತಿ ವಿರೋಧಿಗಳು, ಸಂವಿಧಾನ ವಿರೋಧಿಗಳು. ಅದು ಸಂವಿಧಾನನೇ ಬದಲಾವಣೆ ಮಾಡ್ತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಬಿ ಜೆ ಪಿ ಯಾವತ್ತೂ ದೇಶದ ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ದಲಿತರ ಬಗ್ಗೆ ಕಿಚ್ಚಂತೂ ಕಾಳಜಿ ಇರತಕ್ಕಂಥ ಪಕ್ಷ ಬಿ ಜೆ ಪಿ. ಇವತ್ತು RSSನ ಹಿಡನ್ ಅಜೆಂಡಾ ಇಟ್ಕೊಂಡು ಇವತ್ತೇನು ಮಾತಾಡ್ತೈತೆ ಬಿ ಜೆ ಪಿ. ಅದು ಸಿದ್ದರಾಮಯ್ಯ ಅಂತ ಒಬ್ಬ ಮಹಾನ್ ನಾಯಕನ ವಿರುದ್ಧ ಕುತಂತ್ರ ಮಾಡಿ ಅವ್ರನ್ನ ಕೂಡ ಕಾಂಗ್ರೆಸ್ ಸರ್ಕಾರನ ಅಭದ್ರಗೊಳಿಸ್ತಕ್ಕಂಥ ಕೆಲಸ ಇವತ್ತು ಬಿ ಜೆ ಪಿ, RSS ಮತ್ತು JDS ಮಾಡ್ತಾ ಇದೆ. ಅದಕ್ಕಾಗಿ ಏನು ಇವತ್ತು ಬಿ ಜೆ ಪಿಯ ಒಂದು ಷಡ್ಯಂತ್ರವನ್ನು ವಿರೋಧಿಸಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹನ ಮಾಡಿ ನಾವು BJP ಮತ್ತು JDS ಪಕ್ಷಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.